ವೈಟ್ ಫೀಲ್ಡಿಂದ ಹಾಕಿರೋದು ಪಿಕಪ್ ಮಾರ್ಕ್ ಆಗಿರಬೇಕು ದೇವರಣ್ಣ ಕಾಸು ಕಮ್ಮಿ ಕೊಡು 2 ನಿಮಿಷ ಗಾಡಿ ವಾರ್ಮ್ ಅಪ್ ಆಗಿಬಿಟ್ರೆ ಎಂಡ್ ಆಫ್ ದಿ ಡೇ RX ಗುರು ಟೈರ್ಗಂತೂ ತುಂಬ ಬೆನಿಫಿಟ್ಟು. ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಇವತ್ತು ಅಂತಂದರೆ ನಾನು ನಮ್ಮ ಅಮ್ಮ ಅಂದರೆ ನಮ್ಮ ಮದರ್ ಇಂಡಿಯಾ ಇಬ್ಬರೂ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟಿದ್ದೀರಿ. ನಮ್ಮ ಅಮ್ಮದೇನೋ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಂದು ಸ್ವಲ್ಪ ಕೆಲಸ ಐತೆ. ಕೆಲಸ ಅಂದರೆ ನಮ್ಮ ಬಲರಾಮನ್ಗೆ ಸ್ವಲ್ಪ ಅಲೈನ್ಮೆಂಟ್ ಮಾಡಿಸ್ಬೇಕಾಗಿತ್ತು. 5,000 ಕಿಲೋಮೀಟ್ರ್ ಕಂಪ್ಲೀಟ್ ಆಗವನೆ. ಮತ್ತು ವಾಟರ್ ವಾಶ್ ಮಾಡಿಸ್ಬೇಕಾಗಿತ್ತು. ಬಟ್ ಈ ಬೆಂಗಳೂರು ವೆದರ್ಗೆ ವಾಟರ್ ವಾಶ್ ಮಾಡಿಸೋದು ಬೇಡ ಅನ್ನಿಸ್ತೈತೆ. ಬಟ್ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಡೈತೆ. ಇಂಟೀರಿಯರ್ ಎಲ್ಲ ಒಂದೂವರೆ ತಿಂಗಳಾಗಿತ್ತು ಗಾಡಿ ವಾಶ್ ಮಾಡಿಸಿ. ಆ ಕಾರಣದಿಂದ ಒಳಗಡೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಹಂಗೆ ಆಚೆನೂ ಕ್ಲೀನ್ ಮಾಡಿಸ್ಬಿಡೋಣ. ಬಟ್ ಏನೂ ಮಾಡೋಕ್ಕಾಗಲ್ಲ. ವೆದರ್ ಅಂತೂ ಸಿಕ್ಕಾಪಟ್ಟೆ ಖರಾಬಾಗೈತೆ. ಎಲ್ಲರೂ ಸೇಫಾಗಿ ಜರ್ಕಿನು ಸ್ವೆಟ್ರು ಎಲ್ಲ ಹಾಕ್ಕೊಂಡು ಫುಲ್ ಸೇಫಾಗಿ ಓಡಾಡಿ. ಏನಕ್ಕೆಪ್ಪ ಅಂದರೆ ಈ ಕೋಲ್ಡು ವೆದರ್ಗೆ ಎಲ್ಲರಿಗೂ ಲೈಕ್ ಜ್ವರ, ಕೆಮ್ಮು, ಶೀತ ಎಲ್ಲರಿಗೂ ಬಂದ್ಬಿಡ್ತದೆ. ಅದರಿಂದ ಮತ್ತು ಇನ್ಫೆಕ್ಷನ್ಸ್ ಎಲ್ಲರಿಗೂ ಜಾಸ್ತಿ ಆಗಿಬಿಡ್ತದೆ. ಆ ಕಾರಣದಿಂದ ಎಲ್ಲರೂ ಸೇಫಾಗಿರಿ ಅಂತ ಹೇಳ್ತಾ ಇವಾಗ ಸ್ವಲ್ಪ ಕೆಲಸಗಳಿವೆ. ಏನಪ್ಪ ಅಂದರೆ ಐರನ್ ಮಾಡಬೇಕು ಬಟ್ಟೆ. ಅದಾದಮೇಲೆ ನೆಕ್ಸ್ಟು ಇವಾಗ ಎಲ್ಲ ಹೊರಗಡೆ ಹೋಗಿ ಬರಬೇಕು. ನಮ್ಮ ಅಮ್ಮಗೆ ಹೇಳಿದ್ದೀನಿ ರೆಡಿ ಆಗ್ತಾವ್ರೆ. ಅವ್ರು ರೆಡಿ ಆಗಿದ ತಕ್ಷಣ ಪಟ್ ಅಂತ ಇಲ್ಲಿಂದ ಓಡ್ತಾ ಇರೋದೆ. ಎಲ್ಲಪ್ಪ ದೂರ ಏನಿಲ್ಲ, ಇಲ್ಲಿಂದ ಎಚ್ ಕ್ರಾಸ್ ಹೋಗ್ತಾ ಇರೋದಷ್ಟೇ. ಹೋಗ್ಬಿಟ್ಟು ಸ್ವಲ್ಪ ಅದೇನೋ ಕೆಲಸ ಇದೆ ಸಣ್ಣ ಪುಟ್ಟ. ಅದು ಎಚ್ ಕ್ರಾಸ್ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೆ. ಆ್ಯಕ್ಚುಲಿ ತುಂಬ ಜನ ಎಚ್ ಕ್ರಾಸಿಂದ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ದೀರಾ, ಬ್ರದರ್ ನೀವು ಎಚ್ ಕ್ರಾಸಲ್ಲಿ ಇರೋದು ಅಂತ. ಅಲ್ಲ, ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಯಲ್ಲಿರೋದು, ಅಂದರೆ ನಮ್ಮ ಅಮ್ಮ ಅವ್ರ ಅಪ್ಪ ಮನೆ. ನಾವಿರೋದು ಬಂದ್ಬಿಟ್ಟು ನಮ್ಮ ಡಿ ಶೆಟ್ಟಹಳ್ಳಿ ಹತ್ರ ಅಲ್ಲಿರೋದು. ಬರ್ರಿ ಇವಾಗ ನಮ್ಮ ಅಮ್ಮ ರೆಡಿ ಆಗಲಿ, ವರ್ಷಕ್ಕೆ ಐರನ್ ಗಿರನ್ ಎಲ್ಲ ಮುಗಿಸ್ಕೊಂಬಿಡೋಣ. ನಮ್ಮ ಅಮ್ಮ ನೋಡ್ರಿ ರೂಮ್ ಒಳಗಡೆ ರಾಗಿ ಒಣಾಕೋರಿ. ರಾತ್ರಿ ಎಲ್ಲ ಫ್ಯಾನ್ ಹೊಡೈತೆ, ಅಲ್ಲಿಂದ ಕನೆಕ್ಷನ್ ಕೊಟ್ಬಿಟ್ಟು ರಾತ್ರಿ ಎಲ್ಲ ಒಣಗಿಸೋರೆ. ನಾವಿವಾಗ ಐರನ್ ಮಾಡ್ಕೊಳೋಣ ಬನ್ನಿ. ಫುಲ್ ಇದು ದಿನನಿತ್ಯ ಕಾರ್ಯಕ್ರಮ ನಮ್ಮದು ಐರನಿಂಗು. ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಐರನ್ ಮಾಡ್ಕೊಂಬಿಟ್ರೆ ನೆಮ್ಮದಿ. ಐರನ್ ಇಲ್ದಿರ ಕೆಲ್ಸಕ್ಕೆ ಹೋಗಿ ಒಂಥರ ಬೇಜಾರು ಗುರು. ಸ್ನೇಹಿತರೆ ಇವತ್ತು ನೋಡ್ರಿ ಕಾರಲ್ಲಿ ಯಾರವ್ರೆ, ನಮ್ಮ ಮದರ್ ಇಂಡಿಯಾ ಅವರು ಕರ್ಕೊಂಡು ಇವಾಗ ನಾವು ಎಚ್ ಕ್ರಾಸ್ ಕಡೆ ಹೊಡ್ತಾ ಇರೋದು. ಇನ್ನೊಂದು ಹೋಗಿ ಬಂದಮೇಲೆ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಯಾವುದೋ ಒಂದು ಚಿಕ್ಕ 2 ನಾಯಿ ಮರಿ ಬಂದ್ಬಿಡೈತೆ. ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾಯಿದೆ. ನಾ ತಡ್ಕೊಳಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಟಾರ್ಚರು. ಪಾಪ ಚೆನ್ನಾಗೈತೆ, ಬಿಡೋಕ್ಕೂ ಮನಸ್ಸಿಲ್ಲ, ಇಟ್ಕೊಳಕ್ಕೂ ಮನಸ್ಸಿಲ್ಲ, ಹಂಗಾಗ್ಬಿಡೈತೆ. ನೋಡೋಣ ಅದಕ್ಕೆ ಏನೊಂದು ಸೊಲ್ಯೂಷನ್ ಇವತ್ತು ಹುಡ್ಕೋಣ. ಬಂದು ತೋರಿಸ್ತೀನಿ. ಇವಾಗ ಟೈಮ್ ಆಗಿಬಿಡೈತೆ, ಓಡೋಣ. CNG ಬೇರೆ 2 ಪಾಯಿಂಟ್ ಐತೆ. ಮೊನ್ನೆ ಡ್ಯೂಟಿ ಮಾಡ್ಕೊಂಬಂದೆ, ನಿಲ್ಸಿರೋ ಗಾಡಿ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇರೋದು. ವಾರ್ಮಪ್ ಆಗಲಿ ಅಂತ ಬಿಟ್ಟಿದ್ದೀನಿ. ಪ್ರತಿಯೊಬ್ಬರು ಗಾಡಿ ಸ್ಟಾರ್ಟ್ ಆದಮೇಲೆ ಒಂದು 2 ನಿಮಿಷ ಗಾಡಿ ವಾರ್ಮಪ್ ಆಗಿಬಿಡ್ರಿ. ಯಾಕಂದರೆ ಇಂಜಿನಲ್ಲಿರೋ ಆಯಿಲೆಲ್ಲ ಲೈಕ್ ಅದು ಫುಲ್ ಕೆಳಗಡೆ ಇರುತ್ತೆ, ಅದು ಫುಲ್ ಮೇಲೆ ಬರೋವರೆಗೂ ಬಿಟ್ಟಿದೆ. ನೋಡ್ರಿ ಫುಲ್ ಕ್ಲಿಯರ್ ಆಯಿತು. ಇವಾಗ ಇಲ್ಲಿಂದ ಓಡೋಣ ಬನ್ನಿ. ವಯಸ್ಸಿಂದನೂ ಅಷ್ಟೇ ಇದ್ರ ನೋಡಿದ್ರೆ ಸಿಕ್ಕಾಬಿಟ್ಟೆ ಭಯ ಅನ್ನಿಸ್ತದೆ. ಏನಕ್ಕೆ ಅಂತಂದರೆ ವೀಲ್ ಅಲ್ಲಾಡ್ತಾ ಇರ್ತದಲ್ಲ, ಆ ಕಾರಣದಿಂದ ಅದೆಲ್ಲ ನಾವು ಸೈಡಿಗೆ ಬಂದ್ಬಿಡ್ತದೇನೋ ಇಲ್ಲ ಬಿಚ್ಕಿಚ್ಕೊಂಡ್ಬಿಡ್ತದೇನೋ ಅಂತ ಟೆನ್ಷನ್ನು. ಇವಾಗಲೂ ಹಂಗೆ ಅನಿಸ್ತದೆ ನೋಡಿ ಈ ವಯಸ್ಸಲ್ಲೂ. ಬಟ್ ಅದ್ರದ್ದು ಆಲ್ಗರಿದಮೇ ಬೇರೆ. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀರಿ. ನಮ್ಮ ಅಮ್ಮನ ಇಲ್ಲಿ ಬಿಟ್ಬಿಟ್ಟು ಅವ್ರದ್ದೇನೋ ಸ್ವಲ್ಪ ಸೀರಿಯಸ್ ಕೆಲಸಗಳಿದಂತೆ, ಎಲ್ಲ ಡಿಸೈನ್ ಅದೇನೋ ಮಾಡಿಸ್ಬೇಕು ಅಂತಂದ್ರು. ಎಲ್ಲ ಮಾಡಿಸ್ಕೊಂಬರ್ಲಿ. ನಾವಿವಾಗ ಡೈರೆಕ್ಟಾಗಿ ಇಲ್ಲ ಅಲೈನ್ಮೆಂಟ್ ಹತ್ರ ಹೋಗೋಣ. ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ವಾಟರ್ ವಾಶ್ಗೆ ಹೋಗೋದು. ಬರೀ ಇವಾಗ ಅಲ್ಲಿ ಹೋಗೋಣ. ಸರಿ ಬಾಯ್, ಹೊಡ್ ಬರ್ರಿ. ಸ್ನೇಹಿತರೆ ಇದು ನೋಡ್ರಪ್ಪ ಎಚ್ ಕ್ರಾಸ್ ಸರ್ಕಲ್. ನಮ್ಮ ಅಮ್ಮನ ಬಿಟ್ಬಿಟ್ಟು ಹೋಗ್ತಾಯಿದ್ರೆ. ಇದು ಬಂದ್ಬಿಟ್ಟು ನಮ್ಮ ಹೊಸಕೋಟೆ ರೋಡಲ್ಲಿ ಇರೋದು. ನಾನು 2 ವಾಟರ್ ವಾಶನು ಮತ್ತು ಇದು ನೋಡ್ರಿ ಗಡ್ರಾಸ್ ಎಲ್ಲ ಜೋರಾಗಿ ಮಾಡೋರೆ. ಫ್ಲಾಗಿಗೆಲ್ಲ ಕಟ್ಬಿಟ್ಟು ರೈಡ್ ಹೊಡ್ಕೊಂಡು ಹೋಗೋಣ ಬನ್ನಿ. ಇವಾಗ ನೋಡ್ರಿ ನಮ್ಮ ರೆಗ್ಯುಲರ್ ಮಾರುತಿ ಶೋರೂಮ್ ಕೂಡ ಇಲ್ಲೇ ಇರೋದು, ಬಿಮಲ್ಲು. ಬಟ್ ಅದ್ರ ಪಕ್ಕದಲ್ಲೇ ಅಲೈನ್ಮೆಂಟ್ ಇರೋದು, ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ 1 ವೇಯಲ್ಲಿ. ಏನು ಮಾಡೋಕ್ಕಾಗಲ್ಲ, ಲೋಕಲ್ಲೇ ತಾನೇ, ಹಂಗೆ ನಿಧಾನಕ್ಕೆ ಹೋಗ್ಬಿಡೋದು. ಫೈನಲಿ ನಾವು SLV ಎಂಟರ್ಪ್ರೈನರ್ಸ್ ಹತ್ರ ಬಂದಿದ್ದೀರಿ. ಅಂದರೆ ನಮ್ಮ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಹತ್ರ. ನಾವು ಮುಡಿದೋನು ಅವರೇ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಟೈರ್ ಹಾಕ್ಸ್ಬೇಕಾದ್ರೆ. ನೋಡ್ರಿ ಏನು ಇದೀರಾವತ್ತು ಕೆಲಸ ಜಲ್ದಿ ನಡೀತಾ ಇತ್ತು. ಇವಾಗ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಸೀದಾ ನಾವು ವಾಷಿಂಗ್ ಸೆಂಟ್ರ್ ಹತ್ರ ಹೋಗೋಣ. ಸ್ನೇಹಿತರೆ ಹಂಗೆ ಇವ್ರ ಅಂಗಡಿ ಹತ್ರ ಒಂದು RX ನಿಂತೈತೆ ನೋಡ್ರಿ. ಕ್ರೇಜಿ ಆಗೈತೆ RX, ಸಗದಾಗೈತೆ. ನಂಗೆ ಅದು ಅಲೈ ಸಕ್ಕದ ಇಷ್ಟ ಆಯಿತು, ಸಗದಾಗೈತೆ ಆ ವೀಲ್ಸು. 2x2 ಗೊತ್ತಿಲ್ಲ, ಇದು ನೋಡ್ರೆ ಸಗದಾಗಿದೆ. ಅದು RX 100 ಒರಿಜಿನಲ್ಲೋ ಇಲ್ಲ ಗೊತ್ತಿಲ್ಲ, RX 100 ಅಂತ. ಯಾಕಂದರೆ ಚೇಂಜ್ ಮಾಡ್ಬೋದು ಸ್ಟಿಕ್ಕರ್ ನಾವು ಯಾಕೆ ಬೇಕಾದ್ರೂ. ಬಟ್ ಇಂಜಿನ್ ಹಳೇದು ಅನಿಸುತ್ತೆ ಹೆಡ್ಡೆಲ್ಲ. ನೋಡ್ರಿ ಇದೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಾಡ್ತಾವ್ರೆ, ನೋಡ್ಬೋದು. ಇದೆಲ್ಲ ಹಾಕಿ ಸಿಸ್ಟಮಲ್ಲಿ ಕ್ಲೀನಾಗಿ ಅಪ್ಡೇಟ್ ಮಾಡ್ತಾರೆ. ಫುಲ್ ಡಿಜಿಟಲ್ ಅಂದ್ಕೊಳ್ರಿ. ಎಲ್ಲ ಲೈಕ್ ಕ್ಲೀನಾಗಿ ಆಯ್ತು. ಬ್ಯಾಲೆನ್ಸಿಂಗು ಸ್ವಲ್ಪ ಜಾಸ್ತಿ ಮಿಸ್ ಆಗೈತು. A to Z ಎಲ್ಲ ಕೇಳಿಬಿಟ್ಟು ಕ್ಲೀನಾಗಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ.
ಇದೆಲ್ಲ ಮಾಡಿಸೋದ್ರಿಂದ ಏನಪ್ಪ ಬೆನಿಫಿಟ್ಟು ಅಂತ ಕೇಳ್ಬೋದು ನೀವು. ಬೆನಿಫಿಟ್ಟು ಅಂದರೆ ಟೈರ್ ಬಾಳಿಕೆ ಬರುತ್ತೆ. ಆಮೇಲೆ 5,000ಕ್ಕೆ ಏನಕ್ಕೆ ಮಾಡಿಸ್ತಾ ಇದೆಯಾ ಗುರು ಅಂತ ತುಂಬ ಜನ ಕೇಳಿಸ್ಬೋದು. 5,000ಕ್ಕೆ ನಾವು ಯಾಕಂದರೆ ನಮ್ಮ ಎಲ್ಲೋ ಬೋರ್ಡ್ಗಳು ತುಂಬ ಗಾಡಿ ಓಡುತ್ತೆ. ಈ ವೈಟ್ ಬೋರ್ಡ್ ಆದರೆ 10,000ಕ್ಕೆ ಒಂದ್ಸರಿ ಮಾಡಿಸೋರು ನಡೆಯುತ್ತೆ, 15,000ಕ್ಕೆ ಒಂದ್ಸರಿ ಮಾಡಿಸೋರು ನಡೆಯುತ್ತೆ. ನಮ್ದು ಎಲ್ಲೋ ಬೋರ್ಡ್ ಗಾಡಿ ಡೈಲಿ ಓಡ್ತಾರ ಕಾರಣದಿಂದ ಒಂದೊಂದು ಟೈಮ್ ಹಳ್ಳ ದಿನ ಹಚ್ಚಿರ್ತೀರಿ, ಇಳಿಸಿರ್ತೀರಿ, ನೈಟ್ ಟೈಮ್ ಕಾಣಿಸಿರಲ್ಲ. ಆ ಕಾರಣದಿಂದ ಲೈಕ್ ಒಂದೊಂದು ಕಡೆ ಬ್ಯಾಲೆನ್ಸಿಂಗ್ ಮಿಸ್ ಆಗಿರುತ್ತೆ, ಇಲ್ಲಾಂದರೆ ಅಲೈನ್ಮೆಂಟೇ ಮಿಸ್ ಆಗಿರುತ್ತೆ. ಆ ಕಾರಣದಿಂದ 5,000ಕ್ಕೆ ಒಂದೊಂದು ಸರಿ ಮಾಡಿಸ್ಕೊಳೋದ್ರಲ್ಲಿ ಭಾರಿ ಉತ್ತಮ. ಟೈರ್ಗಂತೂ ತುಂಬ ಬೆನಿಫಿಟ್ಟು, ಬೇಗ ಸವಿಯಲ್ಲ, ಅದೊಂದೇ ಬೆನಿಫಿಟ್ ಅಂದ್ಕೊಳ್ರೆ. ಆ ಕಾರಣದಿಂದ 5,000ಕ್ಕೆ ಅಲೈನ್ಮೆಂಟ್ ನಾನು ಮಾಡಿಸೋದು ನಾನು ಪರ್ಸ್ನಲಾಗಿ. ಬೇರೆಯವರೆಲ್ಲ ಆಲ್ಮೋಸ್ಟಲ್ಲಿ ನಮ್ಮೆಲ್ಲ ಚಾಲಕರು 10,000ಕ್ಕೆ ಮಾಡಿಸ್ತಾರೆ ನನಗೆ ಗೊತ್ತಿರೋ ಹಂಗೆ. ನನ್ನ ಇದರಿಂದ ನಾನು 5,000ಕ್ಕೆ ಮಾಡಿಸ್ತಾ ಇದ್ದೀನಿ. ಅದೊಂದೇ ಈ ಅಲೈನ್ಮೆಂಟಿಂದ ನೋಡ್ರಿ ಕ್ಲೀನಾಗಿ ಎಲ್ಲ ಡಿಜಿಟಲಾಗಿ ಮಾಡಿ, ಕೈಯಿಂದೇನೂ ಮಾಡೋದಿರಲ್ಲ, ಎಲ್ಲ ಡಿಜಿಟಲ್. ಸ್ನೇಹಿತರೆ, ಒಳಗಡೆ ಏನಕ್ಕಪ್ಪ ನಾನು ವಾಟರ್ ವಾಶ್ ಇವಾಗ ಮಾಡಿಸ್ತಾ ಇರೋದು ಅಂತಂದರೆ ನೋಡ್ರಿ, ಫುಲ್ ಯಾವ ಥರ ಎಲ್ಲ ಕಡೆ ಡಸ್ಟು ಫುಲ್ ಕೂತ್ಕೊಂಡ್ಬಿಡೈತೆ. ಈ ಮಳೆ ಇದರಿಂದ ಎಲ್ಲ ಲೈಕ್ ಕಸ್ಟಮರ್ಗಳು ಮೊನ್ನೆ ಓಲಾ ಓಬರ್ ಮಾಡಿದಾಗಂತೂ ಇನ್ನೂ ಫುಲ್ ಗಲೀಜು ಮಾಡಿಟ್ಬಿಟ್ಟವ್ರೆ. ಆ ಕಾರಣದಿಂದ ಇವಾಗ ಕ್ಲೀನಾಗಿ ವಾಟರ್ ವಾಶ್ ಮಾಡಿಸ್ಬಿಡೋಣ ಅಂತ. ಬಟ್ ಈ ಮಳೆ ಇದರಲ್ಲಿ ನಾನು ಮಾಡಿಸ್ತಾ ಇರಲಿಲ್ಲ, ಬಟ್ ಇದೊಂದೇ ಒಂದು ಕಾರಣಕ್ಕೆ ಮಾಡಿಸ್ತಾ ಇರೋದು. ನೋಡ್ರಿ ಮೇಲೆ ಎಲ್ಲ ನೋಡ್ರಿ ಹೆಂಗೋಗ್ಬಿಡಿದೆ ನೋಡ್ರಿ, ಕರೆಕ್ಟ್ ಗಾಡಿ ಕರೆಕ್ಟ್. ಎಂಡ್ ಆಫ್ ದಿ ಡೇ RX ಗುರು, ಏನಂದ್ರೂ ಎಂಡ್ ಆಫ್ ದಿ ಡೇ RX ಅದ್ರ ಬೇರೆ ಲೆವೆಲ್ಲು. ಸ್ನೇಹಿತರೆ, ಅಲೈನ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿಂದ ಹೊಡ್ತಾ ಇದ್ದೀರಿ. ನಮ್ಮ ಬಲರಾಮನ ನಮ್ಮ ಇವನ್ಗೆ ಕೊಟ್ಟಿದ್ದು ಸರ್ವಿಸ್ ಸೆಂಟರ್ ಅಂಕೆಗೆ ಅವ್ನು ಸೀದಾ ಎತ್ಕೊಂಡು ಒಳಗಡೆ ಹಾಕ್ಕೊಂತವನೆ. ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಬಿಟ್ಟೆ ನಾವು ಅಮ್ಮನಲ್ಲಿ ಬಿಟ್ಬಿಟ್ಟು ಈಗ ನಾವು ಬಂದಿರೋದೇ SN ಕಾರ್ಪಾಗೆ. ಅದ್ರ ಒಳಗಡೆ ಹಾಕ್ಕೊಂತವನೆ ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ಗಾಡಿ ಕೈ ಕೊಡ್ತಾನೆ. ಮಾಡಿಸ್ಕೊಂಡು ಚಕ ಅಂತ ಹೋಗಿ ಒಂದು ಅರ್ಧ ಗಂಟೆ ಇಲ್ಲ 1 ಅವರಲ್ಲಿ ತೊಳೆದು ಬಿಡ್ತಾನೆ. ನಾವು ಅಮ್ಮ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಡ್ಯೂಟಿ ಟೈಮ್ ಸರೋಗುತ್ತೆ. ಬರೀ ಹೋಗೋಣ ಗಾಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಲಿ. ಇದು ಅಂದ್ಬಿಟ್ಟು ಇರೋದು ನಮ್ಮ ಇಲ್ಲ ಭಾರತ್ ಬಂಕ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರೋದು. ಹಳೆ ವಿಡಿಯೋ ನೋಡಿರ್ತೀರ ನೀವು ಸರ್ವಿಸ್ ಸೆಂಟ್ರನ್ನ. ಪರವಾಗಿಲ್ಲ, ಚೆನ್ನಾಗಿ ತೊಳಿತಾರೆ. ಇವತ್ತು ಹೆಂಗೆ ತೊಳಿತಾನೆ, ಜನ ಬೇರೆ ಕಮ್ಮಿ ಅವರೇ. ಲಾಸ್ಟ್ ಟೈಮ್ ಬಂದಾಗ ಜನ ಜಾಸ್ತಿ ಇದ್ರು. ನೋಡೋಣ ಹೆಂಗೆ ತೊಳಿತಾನೆ. ಸ್ನೇಹಿತರೆ, ಫೈನಲಿ ಗಾಡಿ ಎತ್ಕೊಂಬಂದು ಟಾಕ್ ಹಾಕೋರೆ. ನೋಡ್ಬೋದು ಬ್ಯಾನರ್ ಗಿನೆಲ್ಲ ಓಪನ್ ಮಾಡಿ ಈಗ ಲಿಫ್ಟ್ ಮಾಡ್ತಾವ್ರೆ. ಚಾರ್ಜ್ ಎಲ್ಲ ಕ್ಲೀನ್ ಮಾಡ್ಸೋಣ ಅಂತ. ಹತ್ರ 1.5 ತಿಂಗಳು ಚಾರ್ಜ್ ಎಲ್ಲ ಗಾಡಿ ಕ್ಲೀನ್ ಮಾಡಿಸಿ ಕ್ಲೀನಾಗಿ ಚಾರ್ಜ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅದು ನಮ್ಮ ಬಲರಾಮನ ಚೆನ್ನಾಗಿರಲಿ. ಅವಾಗ ಬಲರಾಮನ್ಗೆ ಈಗ ಶಾಂಪು ಗೀಂಪು ಹಾಕಿ ಕ್ಲೀನ್ ಮಾಡ್ತಾ ಅವ್ರೆ. ಬಟ್ ಹುಡುಗರು ಫುಲ್ ಫಾಸ್ಟ್ ಅವ್ರೆ, ಚಕ ಅಂತ ಹೊಲ್ದಾಕರು ಕ್ಲೀನಾಗೆ. ಅದೇನೋ ಗೊತ್ತಿಲ್ಲ, ನಮ್ಮ ಬಲರಾಮ ಕೊಳ್ಸಿದ್ಮೇಲಂತೂ ಸಿಕ್ಕಾಪಟ್ಟ ಬೆಳ್ಳು ಕಾಣಿಸ್ತಾನೆ. ಅದೊಂದು ಖುಷಿ ನೋಡೋಕ್ಕೆ. ನೋಡೋಕ್ಕೆ ಚಂದ ಅನ್ಕೊಳ್ರಿ ತೊಳಸ್ದಾಗೆಲ್ಲ. ಬಟ್ ನಾವು ಶಾಂಪು ಹಾಕಿ ತೊಳಿತೀರಲ್ಲ, ನಮ್ಮ ನಾರ್ಮಲ್ಲು ಚಿಕ್ಕ ಶಾಂಪು, ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು, ಆ ಶಾಂಪುಲೆಲ್ಲ ತೊಳೆದ್ರೆ ಏನೋ ಒಂಥರ ಡಲ್ಡೆಲ್ಲ ಕಾಣಿಸ್ತಾನೆ. ಬಟ್ ಇವರು ಯಾವುದೋ ಲಿಕ್ವಿಡ್ ಯೂಸ್ ಮಾಡ್ಬಿಟ್ಟು ತೊಳೆಯೋದು ಒಂಥರ ಬೆಳ್ಳಿಗೆ ಪಳಪಳ ಅಂತ ತೊಳಿತಾ ಇರ್ತದೆ. ನನ್ನ ದುರದೃಷ್ಟ ನೋಡ್ರಿ ಹೆಂಗೈತೆ. ಕ್ಲೀನಾಗಿ ಇಲ್ಲಿವರೆಗೂ ತೊಳೆದ, ಇವಾಗ ಕರೆಂಟ್ ಹೋಗ್ಬಿಡ್ತು. ಇಲ್ಲೆಲ್ಲ ಹಂಗೆ ಬಿಟ್ಬಿಡು ಒಂದು ಸೋಪ್ ನೀರೆಲ್ಲ, ಇದೆಲ್ಲ ಕ್ಲೀನಾಗಿ ಮಾಡಿಲ್ಲ ನೋಡ್ರಿ. ಫುಲ್ ಹಂಗಂಗೆ ಐತೆ, ಕರೆಂಟ್ ಇಲ್ಲ ಡಮಾರ್. ಸುಮಾರು ಕರೆಕ್ಟಾಗಿ ಒಂದು ಅರ್ಧ ಅವರ್ ಆದಮೇಲೆ ಬಂದೈತಪ್ಪ ಕರೆಂಟು. ಕರೆಕ್ಟಾಗಿ ಮುಕ್ಕಾಲು ಗಂಟೆ ಆಯಿತು. ಹೊಡೆದಿರೋದೆಲ್ಲ ಹಂಗಂಗೆ ಐತೆ. ಏನೋ ಮಾರ್ಕ್ ಇದ್ದಿರೋ ಮತ್ತೆ ತೊಳಸ್ತೀನಿ ಗ್ಯಾರಂಟಿ, ಇದಂತ ಫಿಕ್ಸು. ಏನು ಇಲ್ಲಿ ಜನ್ರೇಟ್ರು ಕೆಟ್ಟೋಗೈತಂತೆ, ಆಮೇಲೆ ನೀರು ಖಾಲಿ. ಯಾರು ಭೂಮಲ್ ಮಗ ಕರೆಕ್ಟಾಗಿ ತೊಳಿಲಿಲ್ಲ. ನೆಕ್ಸ್ಟ್ ಟೈಮು ಬರೋಕ್ಕೆ ಹೋಗಲ್ಲ ಇಲ್ಲಿ. ಹೆಚ್ಚು ಕ್ಲಾಸ್ಗೆಲ್ಲ ದೂರ ಬರೋದು ನಾನು ರೇರು. ಬಟ್ ಇವತ್ತೇನೋ ಕೆಲಸದ ಮೇಲೆ ಬಂದೇ ಇವತ್ತು ತೊಳಸಿದ್ದೀನಿ. ಬಟ್ ಗೊತ್ತು ನಮಗೆ ಇವತ್ತೇ ಕರೆಂಟ್ ಹೋಗ್ಬೇಕಾ, ಅದೇನು ಅವನ ಟೈಮ್ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ, 1 ವಾರದ ಇಲ್ಲ. ಕರೆಂಟ್ ಇಲ್ಲ, ಈ ಕಡೆ ನೀರಿಲ್ಲ, ಈ ಕಡೆ ಜನ್ರೇಟ್ರ್ ವರ್ಕ್ ಆಯ್ತಾ ಇಲ್ಲ. ಏನಕ್ಕನ ಇಟ್ಕೊಳ್ಳೋಣ ಸರ್ವಿಸ್ ಸೆಂಟ್ರ್ ನಂಗಂತೂ ಗೊತ್ತಿಲ್ಲ. ಮಾರ್ಕ್ ಆಗಿರಬೇಕು, ದೇವರನ್ನ ಕಾಸು ಕಮ್ಮಿ ಕೊಡ್ತೀನಿ, ಇಲ್ಲಾಂದರೆ ಮತ್ತೆ ತೊಳಸ್ತೀನಿ ಅಷ್ಟೇ. ಅದಕ್ಕೆ ಮಾಡೋದು ಫಿಕ್ಸು. ನೋಡ್ರಿ ಇವಾಗ ಕ್ಲೀನಾಗಿ ಮತ್ತೆ ತೊಳಿತಾವನೆ ನೀರಿಗಿರೆಲ್ಲ ಹಾಕಿ. ಮಾರ್ಗಿರಿಗಿತ್ತು ಅಂದರೆ ಪಕ್ಕ ಕೊಡಲ್ಲ. ನಾನು ಗಾಡಿ ತೊಳಿತಾ ಇದು ಯಾವುದೋ ಇನ್ನೊಂದು ಸ್ಕಾರ್ಪಿಯೋ ಬೇರೆ ಒಂದೈತೆ. ನಮ್ಮ ಕಾರ್ಗಿಂತ ಒಂದು ಚೂರು ಹೈಟ್ ಐತೆ ಅದು. ಬಟ್ ರಗಡ್ ಲುಕ್ ಗುರು, ಸಗದಾಗಿದೆ ಇದನ್ನು ಕಾರು. ಮುಂಚೆ ಇದಕ್ಕಿಂತ ಹಳೆ ವರ್ಷ ಸಗದಾಗಿತ್ತು ಅನ್ನಿಸ್ತಾ ಇದೆ ನನಗೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತೈತೆ. ನಮ್ಮ ಬಲರಾಮಂದು ಫುಲ್ಲೆಲ್ಲ ಕ್ಲೀನಾಗಿ ತೊಳಿತಾವ್ರೆ. ಮಾರ್ಕ್ ಇದ್ದಿದ್ರೆ ಪಕ್ಕ ಮತ್ತೆ ಕ್ಲೀನ್ ಹೇಳೋದ್ನಲ್ಲ. ಬೋಲಾ ಫಾಲೋ ಕರ, ಶೇರ್ ಕರ, ಸಬ್ಸ್ಕ್ರೈಬ್ ಕರ. ಸ್ನೇಹಿತರೆ, ವಾಷಿಂಗ್ ಎಲ್ಲ ಈಗ ಜಸ್ಟ್ ಮುಗಿಸ್ಕೊಂಡು ಈಗ ನಮ್ಮ ಅಮ್ಮನ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅವರು ಫುಲ್ ಲೇಟ್ ಆಗೋಯ್ತು ನೋಡ್ರಿ. ಟೈಮ್ ಹತ್ರ 1 ಗಂಟೆ ಆಗ್ಬಿಡ್ತು.
ಅಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಕರೆಂಟ್ ಹೋಗ್ಬಿಟ್ಟು ಒಳ್ಳೆ ತಲೆನೋವು ಆಗ್ಬಿಡ್ತು. ಈಗ ಹೋಗ್ಬಿಟ್ಟು ನಾವು ಅಮ್ಮನ ಪಿಕ್ ಮಾಡ್ಕೊಂಡು ಸೀದಾ ಟಕ್ಕಂತ ಮನೆಗೆ ಹೋಗಿ ರೆಡಿ ಆಗಬೇಕು. ಟೈಮ್ ಆಯಿತು. ಲಾಗಿನ್ ಇಲ್ಲಿಂದ ಹಾಕೋರೆ ಅದನ್ನು ಫಸ್ಟ್ ತೆಗೆದು ನೋಡ್ಬೇಕು. ಇವಾಗ ಫಸ್ಟು ನಾವು ಅಮ್ಮನ ಪಿಕ್ ಮಾಡ್ಬಿಡೋ ಬನ್ನಿ ಸ್ನೇಹಿತರೆ. ಫೈನಲಿ ನಮ್ಮ ಬಲರಾಮನ್ ತಗೊಂಬಂದು ನಮ್ಮ ಮನೆ ಹತ್ರ ಹಾಕಿದ್ದಾಯಿತು. ಈಗ ಸೀದಾ ಹೋಗಿ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಕಂಪ್ನಿ ಕಡೆ ಹೊರಡಬೇಕು. ಬನ್ನಿ ಊಟ ಗೀಟ ಮಾಡಿಕೊಂಡು ಹೊಡೋಣ. ಬಟ್ ಅದೇನೋ ಒಂಥರ ಗೊತ್ತಿಲ್ಲ, ಸೆರಾಮಿಕ್ ಕೋಟಿಂಗ್ ಇನ್ನೊಂದ್ಸರಿ ಮಾಡಿಸ್ಬೇಕು ಅನ್ನಿಸ್ತಾಯಿತ್ತು. ಬಟ್ ಗಾಡಿ ಶೈನಿಂಗ್ ಹೋಗ್ಬಾರ್ದು, ಅದೊಂದು ನಮಗೆ ಶೈನಿಂಗ್ ಹೋಗ್ಬಿಟ್ರೆ ಒಂಥರ ನೋಡೋಕ್ಕೆ ಅದು ಚೆನ್ನಾಗಿರಲ್ಲ. ಒಂಥರ ಏನೋ ಒಂಥರ ಅನಿಸುತ್ತೆ. ನಮ್ಮ ಶಾಂಪೂಲ್ಲಿ ತೊಳೆಯೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಈ ಚಿಕ್ಕು ಆಮೇಲೆ ಈ ಕ್ಲಿನಿಕ್ ಪ್ಲೇಸು ಹೆಡ್ ಆ್ಯಂಡ್ ಶೋಲ್ಡ್ರು ಇದರಲ್ಲೆಲ್ಲ ತೊಳೆದು ಒಂಥರ ಡಲ್ ಆಗ್ತಾ ಇದ್ದಂಗೆ ಐತೆ. ಆಮೇಲೆ ಇನ್ನೊಂದು ನಮ್ಮ ಮನೆ ಹತ್ರ ಇನ್ನೊಂದು ಬೇಜಾರು ಏನಂದರೆ ನೋಡಿರಿ, ನಿಲ್ಸಿದ್ರೆ ನೊಣಗಳೆಲ್ಲ ಕೂತ್ಕೊಂಡು ಬ್ಲ್ಯಾಕ್ ಮಚ್ಚಗಳು ಆಗ್ಬಿಡ್ತದೆ. ಅದೊಂದು ಬೇಜಾರು. ಫುಲ್ಲು ಬ್ಲ್ಯಾಕ್ ಮಚ್ಚಗಳಾಗ್ಬಿಡ್ತದೆ. ಇನ್ನೊಂದು ಸ್ವಲ್ಪ ಹಂಗೆ ಕೂತ್ಕೊಂಡು ಅಂದರೆ ಏನಂತಾರೆ ಒಂಥರ ಎತ್ಬಿಟ್ಟು ನಮ್ಮನ್ನು ಹೊರಟೈತದೆ. ಆ ಥರ ನೊಣಗಳು ಎಲ್ಲ ಎತ್ಬಿಟ್ಟು ಹೋಗೋದಕ್ಕೆ ಫುಲ್ಲು ಬ್ಲ್ಯಾಕ್ ಮಚ್ಚಗಳು ಇರುತ್ತೆ. ನೋಡ್ಬೇಡ್ರಿ, ಬೇಕಾದ್ರೆ ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಈ ಮಚ್ಚೆಗಳನ್ನ ತೋರಿಸ್ತೀನಿ ನೋಡ್ರಿ. ಈಗ ಏನು ಮಚ್ಚೆಗಳಿಲ್ಲ, ಕ್ಲೀನಾಗಿ ಐತೆ. ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ಮಚ್ಚೆಗಳಾಗಿರುತ್ತೆ. ಅದೊಂದು ತಲೆನೋವು ನೋಡ್ರಿ. ಅಷ್ಟು ಬೇಗ ವೀಲು ಕ್ಲೀನಾಗಿ ತೊಳ್ಸ್ಕೊಂಬಂದೆ. ಹೊಗೆ ಡಮಾರ್ ಬರೀ ಹೋಗೋಣ. ಆವಾಗಲೇ ನಾಯಿ ಮರಿಗಳು ಅನ್ನಲ್ಲ ನಮ್ಮ ಮನೆ ಹತ್ರ ಇರೋ ಪಾಪ ಯಾವ ಚಿಕ್ಕ ನಾಯಿ ಮರಿಗಳು ಇವೆ. ಅವೆರಡು ನಾಯಿ ಮರಿಗಳು ಹಿಂಸೆ ಕೊಡ್ತಾಯಿದೆ ನೋಡ್ರಿ. ಇದೊಂದು ಆಮೇಲೆ ಅಲ್ಲಿಂದೊಂದು ಐತೆ ಅವ್ರ ಅಮ್ಮ. ಅದು 2 ನಾಯಿ ಮರಿಗಳು ನೆಕ್ಸ್ಟ್ ಲೆವೆಲ್ ರೋದನೆ ಕೊಡ್ತೈತೆ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ನಮ್ಮಲ್ಲಿರೋ ಎಲ್ಲರಿಗೂ ಅನ್ಕೊಳ್ರಿ. ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ಅಂತ ಇದಿರಲ್ಲ, ಬಟ್ ಡೇ ಟೈಮಲ್ಲಿ ಇವಿ ರೋದನೆಗಳು. ಬಂದು ಚಪ್ಪಲಿ ಕಚ್ಚೋದು, ಚಪ್ಪಲಿ ಎತ್ಕೊಂಡು ಹೋಗೋದು ಒಂದು ಟೈಮು. ಆಮೇಲೆ ಮೇಲೆಗಡೆ ಹತ್ಬಿಟ್ಟು ನನ್ನ ರೂಮ್ ಹತ್ರ ಬರೋದು. ಆಮೇಲೆ ಒಂದು ಟೈಮ್ ನೆನ್ನೆ ಏನು ಮಾಡ್ಬಿಡೈತೆ, ನಾನು ರೂಮ್ ಡೋರ್ ಓಪನ್ ಮಾಡಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ರೂಮ್ ಒಳಗಡೆ ಬಂದು ಮಲ್ಕೊಂಡ್ಬಿಡೈತೆ ಒಳಗಡೆ ಹೋಗಿ. ಅದಕ್ಕೆ ಫುಲ್ಲು ರೋದನೆ. ನಮ್ಮ ಮನೇಲಿ ಬೆಳಗ್ಗೆ ಬೈತಾಯಿದ್ರು, ಎತ್ಕೊಂಡಾಗೆಲ್ಲ ಬಿಟ್ಬಿಡು ಅಂತ. ಬಟ್ ಚಿಕ್ಕ ಮರಿಗಳು ನೋಡ್ತಾ ಬಿಡೋಕೆ ಒಂಥರ ಮನುಷ್ಯ ಬರ್ತಾಯಿಲ್ಲ. ಅದಕ್ಕೇ ನೋಡೋಣ ಯಾವಾಗನ ಬಿಟ್ಬಿಡೋಣ ಅಂದ್ಕೊಂಡಿದ್ದೀರಿ. ನಿಯರ್ ಬೈ ಯಾರಣ ಬೇಕಾಗಿರೋರು ಇದ್ದರೆ ದಯವಿಟ್ಟು DM ಮಾಡಿ. ಒಂದು ನೋಡೋಕೆ ರಾಟ್ ವೀಲರ್ ಥರ ಐತೆ, ಬಟ್ 2 ಹೆಣ್ಣಾಯಿಗಳು. ಅದು ಇನ್ನೊಂದು ಬೇಜಾರು. ಗಂಡ ಆದರೆ ಸಾಕೋಣ ಅಂತಾರೆ ನಮ್ಮ ಮನೇಲಿ, ಬಟ್ 2 ನಾಯಿ ಹೆಂಗೆ ಸಾಕೋಣದು ಅಂತ ಅದೊಂದು ಬೇಜಾರು ಅವ್ರಿಗೆ. ನೋಡೋಣ ಇದಕ್ಕೇನೋ ಬೇರೆ ಆಲ್ಟರ್ನೇಟಿವ್ ಏನಾರ ಮಾಡಬೇಕು. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತೈತೆ. ಸೈಲೆಂಟಾಗಿ ಇದ್ಬಿಡಿದ್ರೆ ಇದ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾಯಿದ್ರಿ. ಬಟ್ ಈ ರೋದನೆಗೆ ತಡೆಯೋಕ್ಕಾಗ್ತಾಯಿಲ್ಲ ನಮ್ಮ ಮನೆಯವ್ರಿಗೆ. ಬಂದು ಇಲ್ಲಿ ಅಂದರೆ ಇಲ್ಲಿ ಸೆಟ್ಲಾಗ್ಬಿಟ್ಟಿರುತ್ತೆ. ಇದ್ರದ್ದೇನು ಟೆನ್ಷನೇ ಇಲ್ಲ, ಆರಾಮಾಗಿರುತ್ತೆ. ಬಟ್ ಯಾರನ್ನೂ ಓಡೋಕ್ಕೂ ಬಿಡಲ್ಲ, ಯಾರನ್ನೂ ಬರೋಕ್ಕೂ ಬಿಡಲ್ಲ ಮನೆ ಹತ್ರ. ಅದಕ್ಕೋಸ್ಕರ ಇದು ಇಲ್ಲೇ ಇದ್ದೋಗೈತೆ. ಅವೆರಡು ನಾಯಿಗಳು, ಇದು ಹೆಣ್ಣಾಯಿ, ಆದರೂ ಸಾಕೊಂಡಿದ್ದೀರಿ. ಬಟ್ ಅವೆರಡು ಚಿಕ್ಕ ಮರಿಗಳು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತೈತೆ. ಆ ಕಾರಣದಿಂದ ಬಿಡೋ ಪ್ಲ್ಯಾನ್ ಇರೋದು. ಇದೊಂದು ಇರಲಿ. ಆಮೇಲೆ ಇನ್ನೊಂದು ಗಣ್ಣಾಯಿ ಬೇರೆ ಐತೆ, ಅದು ಬೆಳಿದೆ. ಅದು ಯಾವಾಗ ಬಂದರೆ ತೋರಿಸ್ತೀನಿ. ಅದು ಮನೆ ಹತ್ರನೇ ಇರುತ್ತೆ. 2 ನಾಯಿ ಸಾಕು ಅಂತ. ಸ್ನೇಹಿತರ ಫೈನಲಿ ರೆಡಿ ಆಗಿಬಿಟ್ಟು ಈಗ ಮನೆಯಿಂದ ಗಾಡಿ ಎತ್ಕೊಂಡು ಹೊರಡ್ತಾ ಇದ್ದೇನೆ. ಇನ್ನೇನು ಟೈಮು ಇನ್ನೂ ಒಂದು ಅರ್ಧ ಗಂಟೆ ಇದೆ ಪಿಕಪ್ ಪಾಯಿಂಟ್ಗೆ. ನಮ್ಮ 3:45 ಪಿಕಪ್ ಮಾಡೋದು ರೆಗ್ಯುಲರಾಗಿ. ವೈಟ್ ಫೀಲ್ಡಿಂದ ಹಾಕಿರೋದು ಪಿಕಪ್ಪು. ರೆಗ್ಯುಲರು ವೈಟ್ ಫೀಲ್ಡಿಂದಲೇ ಪಿಕಪ್ ಆಗ್ತಾ ಇರೋದು. ಬಟ್ ಇವತ್ತು ನಲ್ಲೂರಳ್ಳಿಯಿಂದ ಇರೋದು ಪಿಕಪ್ಪು, ಅಂದರೆ ವೈಟ್ ಫೀಲ್ಡ್ ಹತ್ರನೇ. ಟೆನ್ಷನ್ ಏನಿಲ್ಲ, ಆರಾಮಾಗಿ ಹೋಗಿ ಪಿಕ್ ಮಾಡೋ. ಇನ್ನೂ ಬೇಜಾನ್ ಟೈಮ್ ಐತೆ. ವೆದರ್ ನೋಡಿ ತೋರಿಸ್ತೀನಿ ಹೆಂಗೈತೆ. ಆಚೆ ಕಡೆ ಫುಲ್ಲು ಮೋಡ ಮುಚ್ಕೊಂಬಿಡೈತೆ ಅಂದ್ಕೊಳ್ರಿ. ಖರಾಬು ವೆದರು. ಅದು ಯಾವಾಗ ಮಳೆ ಬೀಳುತ್ತೋ ಗೊತ್ತಿಲ್ಲ. ಇವತ್ತು ನನ್ನ ನಸೀಬು ಗಾಡಿ ಬೇರೆ ತೊಳ್ಸಿ ಕ್ಲೀನಾಗೆ. ಪಕ್ಕ ಮಳೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮ್ಮ ರೆಗ್ಯುಲರ್ ಬಂದಿಗೆ ಬಂದು ಕಾಟಮೂಲ ಹತ್ರ CNG ಫಿಲ್ ಮಾಡಿಸ್ಕೊಂಡು ಫುಲ್ ಡ್ರೈ ಆಗಿಬಿಟ್ಟಿದೆ. ಪೆಟ್ರೋಲ್ ಓಡ್ತಾಯಿತ್ತು ಗಾಡಿ. ಇವಾಗ ಫಿಲ್ಗಿಲ್ ಮಾಡಿಸ್ಕೊಂಡು ಸೀದಾ ಕಂಪ್ನಿ ಕಡೆ ಓಡೋಣ. ಟೋಟಲಾಗಿ 6 ಜನ ಹಾಕಿಕ್ಕವನೆ. 6 ಜನ ಪಿಕಪ್ ಮಾಡಬೇಕಾಗಿರೋದು. 3 ಜನ ವೈಟ್ ಫೀಲ್ಡು, ಇನ್ನೊಬ್ಬರು ಉಡಿ, ಇನ್ನು 2 ಮದೇಪುರ. ಇಲ್ಲಿ ಇಷ್ಟು ನಾ 6 ಪಾಯಿಂಟು ಪಿಕಪ್ ಮಾಡಿಕೊಂಡು ಹೋಗ್ಬೇಕು. ನಾನು ಹೇಳಿದ್ನಲ್ಲ ಇನ್ನೂ ಮಳೆ ಯಾಕೆ ಬರ್ತಾಯಿಲ್ಲ, ನನ್ನ ನಸೀಬ್ ಯಾಕೆ ಅಂತ. ಇಲ್ಲಿ ನೋಡ್ರಿ ಗಾಡಿ ಮಳೆ ಬೀಳ್ತಾಯಿತ್ತು, ನೋಡ್ಬೋದು. ನನ್ನ ಕಾರ್ ನಿಂತಿದ್ದು ಅದಕ್ಕೆ ಅಲ್ಲಿ ಇದಾಗೈತೆ ನೋಡ್ರಿ. ಮಳೆ ಲೈಟಾಗಿ ಉದುರ್ತಾನೆ ಹೋಗುತ್ತೆ. ಇದು ನನ್ನ ನಸೀಬು ಹಣೆ ಬರೋ ಗೊತ್ತಿಲ್ಲ, ಅದು ಫಿಕ್ಸ್. ಅದು ನಾನು ಗಾಡಿ ತೊಳಸ್ದಾಗ ಮಳೆ ಬೀಳೋದು, ಅದು ಫಿಕ್ಸ್. ಅದು ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ ಫೈನಲಿ ಪಿಕಪ್ ಪಾಯಿಂಟ್ಗೆ ಅಂತ ಬಂದ ಎಂಪ್ಲಾಯ್ ಲೊಕೇಶನ್ ಹತ್ರ ಇದ್ದೀನಿ. ಸರಿ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರೋ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.